ನನ್ನ ಎಲ್ಲ ವಿಕ್ರಾಂತವಾಣಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಾವು ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕಾದ ಪರಿಸ್ಥಿತಿ ಇದೆ. ಏನು ಅಂತಂದರೆ ತಾಪಮಾನದ ಬಗ್ಗೆ. ನಾವೆಲ್ಲರೂ ನೋಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ದಿನೇ ದಿನೇ ತಾಪಮಾನ ಎಷ್ಟು ಏರಿಕೆ ಆಗ್ತಾ ಇದೆ ಅಂತ. ಸದ್ಯ 43% ಇದೆ. ಹಾಗೆ ಡೇ ಬೈ ಡೇ ಏರ್ತಾನೆ ಹೋಗುತ್ತೆ. 43 ಆಗುತ್ತೆ, 44, 45 ಆ ಥರ. ಇಫ್ 60 ರೀಚ್ ಆದರೆ ನಾವು ಹೊರಗಡೆ ಕಾಲಿಡಕ್ಕೂ ಆಗಲ್ಲ, ಮನುಷ್ಯ ಸುಟ್ಟೋಗ್ತಾನೆ. 60ಗೆ ಇನ್ನೂ ತುಂಬ ಸಮೀಪ ಇದ್ದೀವಿ ನಾವು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನಾಗರಿಕರಾಗಿ ನಮ್ಮ ಕರ್ತವ್ಯ ಏನಿದೆ, ನಮ್ಮ ಕಲಬುರಗಿನ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ಜವಾಬ್ದಾರಿ ಅಂತೂ ಇದ್ದೇ ಇದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಇವಾಗ ನಾವು ನೋಡ್ತಾ ಇದ್ದೀವಿ ಅರಣ್ಯ ಕಾಳ್ಗಿಚ್ಚಿನಿಂದ ಹಾಳಾಗ್ತಿದೆ, ಅರಣ್ಯ ಗಣಿಗಾರಿಕೆಯಿಂದ ಹಾಳಾಗ್ತಿದೆ, ಅರಣ್ಯ ಅನವಶ್ಯಕತೆ ಯೂಸ್ ಮಾಡಿಕೊಂಡು ಕಟ್ಟಡನ ನಿರ್ಮಾಣ ಮಾಡ್ತಿದ್ದಾರೆ, ಉಪಯೋಗ ಮಾಡಿದ ನಾಶ ಆಗ್ತಾ ಇದೆ. ಅನವಶ್ಯಕತೆಯಿಂದ ಕಟ್ಟಡ ನಿರ್ಮಾಣ ಮಾಡಿ ವಾಸಸ್ಥಳ ಮಾಡ್ತಾ ಇದ್ದಾರೆ. ಸೊ ಇದನ್ನ ವಾಪಸ್ ನಾವು ರೀಬಿಲ್ಡ್ ಮಾಡಬೇಕು. ಹೇಗೆ ಮಾಡಬೇಕು, ನಮ್ಮ ಮೇಲೆ ಯಾವ ಥರ ಜವಾಬ್ದಾರಿ ಇದೆ ಅಂತಂದರೆ, ಅಟ್ಲೀಸ್ಟ್ ಪ್ರತಿಯೊಬ್ಬರು ಈ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಜೂನಿಂದ ಸ್ಟಾರ್ಟ್ ಆಗುತ್ತೆ. ಮಳೆ ಸ್ಟಾರ್ಟ್ ಆದ ತಕ್ಷಣ ಪ್ರತಿಯೊಬ್ಬರು ಒಂದು 100 ಗಿಡ ನೆಡಬೇಕು. ಇವಾಗ ತಾಪಮಾನ ಏರ್ಲಿಕ್ಕೆ ನಾವೇ ಕಾರಣರಾಗಿದ್ದೀವಿ ಅಂತ ಅಂದರೆ ಅದನ್ನು ನಾವು ಹೇಗೆ ನಿಭಾಯಿಸಬೇಕು ಅಥವಾ ಅದನ್ನು ಹೇಗೆ ಕಡಿಮೆ ಮಾಡಬೇಕು, ಅದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸೊ ಈ ಬರೋ ಜೂನಿಂದ 3 ತಿಂಗಳಲ್ಲಿ ನಮಗೆ ಸಾಧ್ಯ ಆದಷ್ಟು ಅಟ್ಲೀಸ್ಟ್ ಒಬ್ಬರು ಒಂದು 100 ಗಿಡ ಹಚ್ಚಿದ್ರೆ, ನಮ್ಮ ಕಲಬುರಗಿ ಜನಸಂಖ್ಯೆ ನಿಯರ್ಲಿ 7 ಲಕ್ಷ 8 ಲಕ್ಷ ಇದೆ. 100 ಗಿಡ ಹಚ್ಚಿದ್ರೆ ಯಾವ ಲೆವೆಲಿಗೆ ನಾವು ಗಿಡ ಬೆಳೆಸ್ಬೋದು ಅಂತ. ಗಿಡ ಹಚ್ಚೋದಷ್ಟೇ ಅಲ್ಲ, ಅದನ್ನು ಬೆಳೆಸಬೇಕು, ನೀರು ಹಾಕಬೇಕು. ಸೊ ಈ ಬರೋ ಜೂನಲ್ಲಿ ನಾವೊಂದು ಗಿಡಗಳನ್ನು ದತ್ತು ತಗೊಳ್ಳೋ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಒಂದು 100 ಗಿಡ ದತ್ತು ತಗೊಂಡು ಅದನ್ನು ಬೆಳೆಸಬೇಕು ಅಂತ. ಇವಾಗ ನಮ್ಮ ಮನೆ ಎದುರು ನಾವು ಒಂದು ಗಿಡ ಹಚ್ಚಲ್ಲ, ಪಕ್ಕದ ಮನೆಯವರ ಎದುರು ಗಿಡ ಇದ್ದರೆ ಅಲ್ಲಿ ಹೋಗಿ ಕಾರು ಪಾರ್ಕ್ ಮಾಡ್ತೀವಿ ನೆರಳಿಗೋಸ್ಕರ. ಸೊ ನಮ್ಮ ಮನೆ ಎದುರು ಕೂಡ ನಾವು ಗಿಡ ಹಚ್ಚಬೇಕು. ಅದು ಕಾಂಪೌಂಡ್ ಹಾಳಾಗುತ್ತೆ, ಬಿಲ್ಡಿಂಗ್ ಹಾಳಾಗುತ್ತೆ, ಅದಲ್ಲ. ಬಿಲ್ಡಿಂಗ್ ಹಾಳಾಗುತ್ತೆ ಅನ್ನೋದು ಸೆಕೆಂಡ್, ಬಟ್ ನಾವು ಅದನ್ನ ತಾಪಮಾನ ಏರ್ಲಿಕ್ಕೆ ಅನಾವಶ್ಯಕವಾಗಿ ವಾಸಸ್ಥಳ ಹೆಚ್ಚಿಗೆ ಮಾಡಿಕೊಂಡು ಹೆಚ್ಚಿಗೆ ಬಿಲ್ಡಿಂಗ್ ಕಟ್ಕೊಂಡು ನಾವು ಗಿಡ ನಾಶ ಮಾಡಿ ನಾವು ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಸೊ ನಾವು ಮೊದಲು ನಮ್ಮ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ, ನಾವು ಗಿಡ ಬೆಳೆಸಬೇಕು ಅಂತ. ಸೊ ಸೆಕೆಂಡ್, ಎಲ್ಲರೂ ಬಿಲ್ಡಿಂಗ್ ಕಟ್ತಾ ಇರ್ತೀವಿ. ಕಾರ್ಪೊರೇಷನ್ ಅವರು ಆಲ್ರೆಡಿ ಕಂಪಲ್ಸರಿ ಮಳೆ ನೀರಿನ ಕೊಯ್ಲು ಇರಬೇಕು ಅಂತ ಇದೆ, ಬಟ್ ಅವರು ಬಿಲ್ಡಿಂಗ್ ಅಪ್ರೂವಲ್ ಕೊಡ್ತಾರೆ. ಬಟ್ ಅದು ಅದೇ ಥರ ನಾವು ಜವಾಬ್ದಾರಿ ತೊಗೊಂಡು ಮಳೆ ನೀರಿನ ಕೊಯ್ಲು ಮಾಡಿಬಿಟ್ಟು ಬಿಲ್ಡಿಂಗ್ ಅದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಎರಡನೇದು ಸೋಲಾರ್ ಸಿಸ್ಟಮ್ಮು. ನೈಸರ್ಗಿಕವಾಗಿ ನಮಗೆ ಸೂರ್ಯ ಇದ್ದಾನೆ, ಸೂರ್ಯನ ಬಳಸ್ಕೊಂಡ್ಬಿಟ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಸೋಲಾರ್ ಸಿಸ್ಟಮ್ ಹಾಕ್ಕೊಳ್ಳಿ. ಅನ್ನೆಸೆಸರಿ ಇಲ್ಲದೆ ಇರಲಿ AC ಬಳಕೆ ಕಡಿಮೆ ಮಾಡೋದು, ಲೈಟು ಫ್ಯಾನು ಸ್ವಿಚ್ ಆಫ್ ಮಾಡೋದು, ಅನ್ನೆಸೆಸರಿ ಯೂಸ್ ಮಾಡಬಾರ್ದು. ಬೆಳಕಿರೋ ಟೈಮಲ್ಲಿ ಕಿಟಕಿ ಡೋರ್ ಓಪನ್ ಮಾಡಿಬಿಟ್ಟು ನೈಸರ್ಗಿಕವಾಗಿ ಸಿಗೋ ಬೆಳಕನ್ನು ಯೂಸ್ ಮಾಡ್ಕೋಬೇಕು. ಈ ಸಿಗ್ನಲ್ಗಳಲ್ಲಿ ಅಲ್ಲಿ ಇಲ್ಲಿ ನಿಲ್ತೀವಿ, ಸುಮ್ಮನೆ ಅನ್ನೆಸೆಸರಿ ಗಾಡಿ ಸ್ಟಾರ್ಟ್ ಇಟ್ಕೊಂಡು ಅಲ್ಲಿ ಇಂಧನ ವೇಸ್ಟ್ ಮಾಡ್ತೀವಿ. ಆ ಥರ ಸಿಗ್ನಲ್ಗಳಲ್ಲಿ 10, 20, 30 ಸೆಕೆಂಡಲ್ಲಿ ನೀವು 1 ಪಾಯಿಂಟ್ ಮಿಲಿಯಲ್ಲೂ ನೀವು ಇಂಧನ ಉಳಿಸಿದ್ರೆ ಅದು ಎಷ್ಟೋ ತಾಪಮಾನ ಕಡಿಮೆ ಆಗುತ್ತೆ. ನಾವು ಒಬ್ಬರು ಉಳಿಸ್ತಾ ಇದ್ದೀವಿ ಅಂತಲ್ಲ, ಇಡೀ ಕಲಬುರಗಿ ಜನಸಂಖ್ಯೆ 1 ಪಾಯಿಂಟ್ ಮಿಲಿಯಲ್ಲಿ ಉಳಿಸಿದ್ರೆ ಅದು ಎಷ್ಟೋ ಲೆವೆಲ್ಗೆ ಸೇವ್ ಆಗುತ್ತೆ. ಸೊ ನಮ್ದು ಆದ್ಯ ಕರ್ತವ್ಯ ಏನಿದೆ ಅಂತಂದರೆ ಈ ಫಸ್ಟ್ ಮಳೆಗಾಲದಲ್ಲಿ ಜೂನಿಂದ ನಾವು ಗಿಡ ನೆಡಬೇಕು. ಆ್ಯಂಡ್ ಅದನ್ನು ದತ್ತು ತಗೋಬೇಕು, ಅದನ್ನು ಸಾಕಬೇಕು. ಅಂದರೆ ನಾವು ತಾಪಮಾನ ಏರಿಕೆ ಕಡಿಮೆ ಆಗುತ್ತೆ. ಇದು ನಮ್ಮ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ. ಈ ತಾಪಮಾನ ಏರ್ಲಿಕ್ಕೆ ಕಾರಣೀಭೂತರು ನಾವು ಆಗಿದ್ದೀವಿ ಅಂತ ಅಂದರೆ ಇದನ್ನು ಕಡಿಮೆ ಮಾಡೋದಕ್ಕೂ ನಾವೇ ಕಷ್ಟಪಡಬೇಕು. ಸೊ ಅದಕ್ಕೋಸ್ಕರ ನನ್ನ ಕಳಕಳಿಯ ವಿನಂತಿ ಏನಂತಂದರೆ, ಈ ಜೂನಿಂದ ಪ್ರತಿಯೊಬ್ಬರು ಈ 3 ತಿಂಗಳಲ್ಲಿ ಒಂದು 100 ಗಿಡ ಆದರೂ ಬೆಳೆಸಬೇಕು ಅಂತ. ಅದ್ರ ಜೊತೆಗೆ ವೇಸ್ಟೇಜ್ ಯಾವ್ದು ಎಲೆಕ್ಟ್ರಿಸಿಟಿ ಇರಲಿ, ಇಂಧನ ಇರಲಿ, ಯಾವುದೇ ಇರಲಿ,